ಏನಾಗ್ತಾ ಇದೆ ದೆಹಲಿಯಲ್ಲಿ ಬನ್ನಿ ನೋಡೋಣ. ಶ್ವೇತಪತ್ರವನ್ನು ಹೊರಡಿಸಲಿಕ್ಕೆ ಗಂಭೀರವಾಗಿ ಆಲೋಚನೆ ಮಾಡ್ತಾ ಇದ್ದಾರೆ. ಕರ್ನಾಟಕದಲ್ಲಿ ರಾಜಕೀಯ ರಂಗೇರ್ತಿದೆ. ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಇವತ್ತು ಮೋದಿ ಸರ್ಕಾರದ ವಿರುದ್ಧ ಮುಗಿಬಿದ್ರು. ಅನ್ಯಾಯ ಅಂತ ಆಕ್ರೋಶ ಹೊರಹಾಕಿದ್ರು. ಸೆಂಟ್ರಲ್ ಕಮಿಷನ್ ಸೆಂಟರ್ಗೆ ಮತ್ತು ರಾಜ್ಯಗಳಿಗೆ ಹೇಗೆ ಮಾಡಬೇಕು ಅಂತಕ್ಕಂಥದ್ದನ್ನ ಮಾಡ್ತಾರೆ. ನಾಳಿದ್ದು ದೆಹಲಿಯಲ್ಲಿ ನಮ್ಮ ಧ್ವನಿಯನ್ನ ಎತ್ತಲಿಕ್ಕೆ ನಾವು ನಮ್ಮ ಹೋರಾಟವನ್ನ ಮೊದಲನೇ ಬಾರಿಗೆ ಇಡೀ ಸರ್ಕಾರ, ನಾನು ಎಲ್ಲ ಶಾಸಕರಿಗೆ ಪಕ್ಷ ಭೇದವನ್ನ ಮರೆತು ಎಲ್ಲ ಶಾಸಕರಿಗೆ ನಾವು ಆಹ್ವಾನವನ್ನ ಕೊಡ್ತಾ ಇದ್ದೇವೆ. ದೇಶ ಒಡೆಯುತ್ತೇವೆ ಎಂದ ಡಿಕೆ ಸುರೇಶ್ ವಿರುದ್ಧ ಬಿಜೆಪಿ ಕಾರ್ಯಕರ್ತರು ರಾಜ್ಯಾದ್ಯಂತ ಪ್ರತಿಭಟನೆಯನ್ನ ನಡೆಸಿದ್ರು. ಸಂಸದರ ಬಂಧನಕ್ಕೆ ಆಗ್ರಹಿಸಿದ್ರು. GST ವಿಚಾರವಾಗಿ ಅಂದ್ರೆ ನಮಗೆ ಕಡಿಮೆ ಬರ್ತಾ ಇದೆ, 30,000 ಕೋಟಿ ಪ್ರತಿ ವರ್ಷ ಕಡಿಮೆ ಬರ್ತಾ ಇದೆ. ಹಾಗಿದ್ರೆ ಒಂದು ಪ್ರಶ್ನೆ ಉದ್ಭವ ಆಗುತ್ತೆ ನಮಗೆ, ಹಿಂದೆ ಹಾಗಿದ್ರೆ ಹೇಗಿತ್ತು ಅಂತೇಳಿ. ನಾನು CM ಅವರ ಚಾರ್ಜ್ ಶೀಟ್ ಇವತ್ತು ಏನಿದೆ, CM ಅವರು ಕೇಂದ್ರದ ವಿರುದ್ಧ ಯಾವ ರೀತಿ ಆರೋಪವನ್ನು ಮಾಡಿದ್ರು ಅದನ್ನು ಹೇಳ್ತಾ ಹೋಗ್ತೀನಿ ನಿಮಗೆ. ಆನಂತರ ನಿರ್ಮಲಾ ಸೀತಾರಾಮನ್ ಏನು ಹೇಳಿದ್ರು ಹೇಳ್ತಾ ಹೋಗ್ತೀನಿ. ಈ GST ವಿಚಾರ ಈಗ ಮುನ್ನೆಲೆಗೆ ಬಂದಿದ್ದು ಯಾಕೆ ಅನ್ನೋದನ್ನು ಕೂಡ ಹೇಳ್ತೀನಿ. ಮೊದಲಿಗೆ ಮುಖ್ಯಮಂತ್ರಿ ಇವತ್ತು ಪತ್ರಿಕಾಗೋಷ್ಠಿ ಮಾಡಿದ್ರು. ಕೇಂದ್ರದ ನೀತಿಯಿಂದ ಸಾಲದ ಸುಳಿಯಲ್ಲಿ ಕರ್ನಾಟಕ. ಕೇಂದ್ರದ ನೀತಿಯಿಂದ ಏನು ಕೇಂದ್ರದ ನೀತಿ? ಈ ಹಿಂದೆ ನೀತಿ ಇರಲಿಲ್ವ? ಹಾಗಿದ್ರೆ ಹೇಳ್ತೀನಿ. ಇನ್ನು GST ಸಂಗ್ರಹದಲ್ಲಿ ರಾಜ್ಯಕ್ಕೆ ಸಿಗ್ತಾ ಇರೋದು 52% ಮಾತ್ರ. 52%, 52% ಮಾತ್ರ. ರಾಜ್ಯದಿಂದ 4,30,000 ಕೋಟಿ ರೂಪಾಯಿ ತೆರಿಗೆ ವಸೂಲಿ ಆಗ್ತಾ ಇದೆ. ಅದರಲ್ಲಿ ವಾಪಸ್ ಬರ್ತಾ ಇರೋದು 52% ಅನ್ನುವಂಥ ರೀತಿಯಲ್ಲಿ ಮಾತನಾಡಿದ್ದಾರೆ. ಅಂದರೆ ನಾವು 100 ರೂಪಾಯಿ ತೆರಿಗೆ ಕೊಟ್ಟರೆ ಕೇಂದ್ರಕ್ಕೆ ನಮಗೆ ವಾಪಸ್ ಬರೋದು 12 ರೂಪಾಯಿ ಅಂತ ಮುಖ್ಯಮಂತ್ರಿ ಹೇಳಿದ್ದು. ಆದರೆ ಕರೆಕ್ಟ್ ಆದ ಲೆಕ್ಕ ಪ್ರಕಾರ 13 ರೂಪಾಯಿ 90 ಪೈಸೆ ಬರುತ್ತೆ. ಹಾಗಾಗಿ ಕಳೆದ 4 ವರ್ಷಗಳಲ್ಲಿ ರಾಜ್ಯಕ್ಕೆ 45,000 ಕೋಟಿ ರೂಪಾಯಿ ಕಡಿತ ಉಂಟಾಗಿದೆ. ಆ ನೀತಿ ಬದಲಾವಣೆಯಿಂದಾಗಿ, ಆ ನೀತಿ ಹೇಳ್ತೀನಿ ಏನು, ಈ ವರ್ಷ ರಾಜ್ಯಕ್ಕೆ 62,000 ಕೋಟಿ ರೂಪಾಯಿ ಹಂಚಿಕೆಗೆ ಕತ್ತರಿ ಬಿದ್ದಿದೆ. ನಮಗೆ ಆ ದುಡ್ಡು ಬರಬೇಕಿತ್ತು. ಆಮೇಲೆ ನಾವು ಅದನ್ನು ವಿಶೇಷ ಅನುದಾನ ಪ್ರಸ್ತಾವಕ್ಕೆ ಸಲ್ಲಿಸಿದ್ವಿ, ಆದರೆ ಕೇಂದ್ರ ಅದನ್ನು ತಿರಸ್ಕಾರ ಮಾಡಿದೆ. ಇದು ಸಿದ್ದರಾಮಯ್ಯನವರ ಒಂದೊಂದೇ ಆರೋಪ. ರಾಜ್ಯದಿಂದ ಕೇಂದ್ರಕ್ಕೆ 2,40,000 ಕೋಟಿ ನೇರ ತೆರಿಗೆಯನ್ನು ನಾವು ನೀಡ್ತಾ ಇದ್ದೀವಿ. ಆ ನೇರ ತೆರಿಗೆಯಿಂದ ನಮಗೆ ಒಟ್ಟಾರೆ ಬರಬೇಕಾಗಿದ್ದ ದುಡ್ಡು 1,87,000 ಕೋಟಿ ಬಂದಿಲ್ಲ. ಇಷ್ಟು ಬರಬೇಕು, 1,87,000 ಕೋಟಿ. ಈ 1,87,000 ಕೋಟಿ ಅಂದರೆ ಎಷ್ಟು ದುಡ್ಡು ಗೊತ್ತಾ? ನಮ್ಮ 1 ವರ್ಷದ ರಾಜ್ಯ ಬಜೆಟ್ನ ಅರ್ಧದಷ್ಟು. ಈಗ ಈ ವಿಚಾರವನ್ನು ಕಾಂಗ್ರೆಸ್ ಸರ್ಕಾರ ಜನರ ಮುಂದಿಟ್ಟಿತ್ತು. ಆಮೇಲೆ ಈ ಮಾತುಗಳಾಗ್ತಾ ಇರಬೇಕಂದ್ರೆ ರಾಜಕೀಯ ಚಟುವಟಿಕೆಗಳು ನಡೆದು ವಾದ ವಿವಾದ, ಪ್ರತಿವಾದ, ಟೀಕೆ ಟಿಪ್ಪಣಿ ವಗೇರೆ ವಗೇರೆ. ಈ ನಡುವೆ ಶ್ವೇತಪತ್ರ ಹೊರಡಿಸುವಂತೆ ಸಿದ್ದರಾಮಯ್ಯ ಅವರಿಗೆ ಬಿಜೆಪಿ ಸವಾಲು ಹಾಕಿದೆ. ಶ್ವೇತಪತ್ರ ಹೊರಡಿಸಿ. ಶ್ವೇತಪತ್ರ ಅಂತಂದರೆ ಇನ್ ಡಿಟೇಲ್ ಆಗಿ ಒಂದು ಮಾಹಿತಿಗಳನ್ನು ಕೊಡೋದು. ಶ್ವೇತಪತ್ರ, ವೈಟ್ ಪೇಪರ್, ಆ ಬಿಳಿ ಪೇಪರಲ್ಲಿ ಬರ್ಕೊಡ್ರಪ್ಪ ಅಂತ ಕೇಳ್ತೀವಲ್ಲ, ಹಂಗೆ. ಕನ್ವಿನ್ಸ್ ಮಾಡೋಕೆ ಆಗದಿದ್ದರೆ ಸಿದ್ದರಾಮಯ್ಯ ಕನ್ಫ್ಯೂಸ್ ಮಾಡ್ತಾರೆ. ಅಂದರೆ ಅರ್ಥ ಮಾಡೋಕೆ ಸಾಧ್ಯವಿಲ್ಲದರೆ ಯಾರಿಗಾದರೂ ಒಂದು ವಿಚಾರವನ್ನು ಅರ್ಥ ಮಾಡಬೇಕು. ಅರ್ಥ ಮಾಡದೇ ಇದ್ದರೆ ಮುಂದಿನ ಪ್ರಶ್ನೆ ಕೇಳ್ದಂಗೆ ಆ ಥರನ ಏನೇನೋ ಹೇಳಿಬಿಟ್ಟು ಕನ್ಫ್ಯೂಸ್ ಮಾಡೋದು ಅಂತ. ಅದನ್ನು ಮಾಜಿ ಸಚಿವ CT ರವಿ ಆರೋಪಿಸಿದ್ದಾರೆ ಸಿದ್ದರಾಮಯ್ಯನವರ ವಿರುದ್ಧ. ಕಿಡಿಕಾರಿದ್ರು ಸಿದ್ದರಾಮಯ್ಯನವರ ವಿರುದ್ಧ. ತಮ್ಮ ವೈಫಲ್ಯ ಮುಚ್ಚಿಕೊಳ್ಳಲು ಕೇಂದ್ರದ ಮೇಲೆ ಗೂಬೆ ಕೂರಿಸ್ತಾ ಇದ್ದಾರೆ, ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಕೂಡ ರಾಜ್ಯ ಸರ್ಕಾರದ ವಿರುದ್ಧ ಮತ್ತು ಸಿದ್ದರಾಮಯ್ಯ ವಿರುದ್ಧ ಕಿಡಿಕಾರಿದ್ರು. ಈ ಇಬ್ಬರು ನಾಯಕರು ಏನು ಹೇಳಿದ್ರು ಕೇಳಿಸ್ಕೊಳ್ಳೋಣ ಬನ್ನಿ. ನಾನು ಅವರಿಗೆ ಭಾಳ ಸಿಂಪಲ್ ಆಗಿ ಕೇಳ್ತೀನಿ, ನೀವೊಂದು ಶ್ವೇತಪತ್ರ ಹೊರಡಿಸಿ. 2004ರಿಂದ 2014ರವರೆಗೆ ಮನಮೋಹನ್ ಸಿಂಗ್ ಅವರ ಸರ್ಕಾರ
ರಾಜ್ಯಕ್ಕೆ ಕೊಟ್ಟಂಥ ತೆರಿಗೆ ಪಾಲು ಹಣ ಎಷ್ಟು? 38,000 ಕೋಟಿ ಟಾರ್ಗೆಟನ್ನು ಇಟ್ಕೊಂಡಿದ್ರು. ಡಿಸೆಂಬರ್ ಅಂತ್ಯಕ್ಕೆ ಒಟ್ಟು ರಾಜಸ್ವ ಸ್ವೀಕೃತ ಎಷ್ಟು ಸಂಗ್ರಹ ಆಗಿದೆ ಅಂತ ಹೇಳಿದರೆ 1,61,000 ಕೋಟಿ ಮಾತ್ರ ಆಗಿರ್ತಕ್ಕಂಥದ್ದು. 1,61,000 ಕೋಟಿ ಮಾತ್ರ ಆಗಿರ್ತಕ್ಕಂಥದ್ದು. ಅಂದರೆ ಇವರ ಸಾಧನೆ ಏನಪ್ಪ ಅಂತ ಹೇಳಿದ್ರೆ 67% ಅಷ್ಟೇ ಇವತ್ತು ರೆವಿನ್ಯೂ ರಿಸಿಪ್ಟ್ ಇವತ್ತು ಟಾರ್ಗೆಟ್ ರೀಚ್ ಆಗೋದಕ್ಕೆ ಸಾಧ್ಯ ಆಗಿದೆ. ಹಾಗಿದ್ರೆ ಏನು ಇದು ರಾಜಕೀಯನ? ಬನ್ನಿ ಹಾಗಿದ್ರೆ ನಾವು ಕೂಡ ಒಂದು ಕ್ಯಾಲ್ಕುಲೇಷನ್ಗೆ ಬರೋಣ. ಯಾಕೆ ಅಂತಂದರೆ 2004ರಿಂದ 2014 10 ವರ್ಷಗಳ ಅವಧಿಯಲ್ಲಿ ಕೇಂದ್ರದಲ್ಲಿ UPA ಸರ್ಕಾರ ಇತ್ತು. ಪ್ರಧಾನಿಯಾಗಿ ಮನಮೋಹನ್ ಸಿಂಗ್ ಅವರಿದ್ದರು. 2014ರಿಂದ 2024 ತನಕ ನರೇಂದ್ರ ಮೋದಿ ಅವರಿದ್ದಾರೆ. ಹಾಗಿದ್ರೆ ನಮಗೆ ಲೆಕ್ಕ ಸಿಗತ್ತಲ್ಲ, ಆ 10 ವರ್ಷ ಈ 10 ವರ್ಷ, ಆ 10 ವರ್ಷ ಈ 10 ವರ್ಷ. ಇದನ್ನು ಯಾರು ಹೇಳಿದ್ದಾರೆ? BJP ಹೇಳುತ್ತೆ. ನೋಡಿ, ನಾವು ತೋರಿಸ್ತೀವಿ ನಿಮಗೆ. ಮೋದಿ ಅವಧಿಯಲ್ಲೆಷ್ಟು, ಮನಮೋಹನ್ ಸಿಂಗ್ ಅವಧಿಯಲ್ಲೆಷ್ಟು. ಅದಕ್ಕಿಂತ ಮೊದಲು BJP ಸಮರ್ಥನೆಯನ್ನು ಕೊಡುತ್ತೆ. ನೋಡ್ರಿ, ನಾವು ನಿಮ್ಮ ಕಾಂಗ್ರೆಸ್ನ UPAಗಿಂತ 3 ಪಟ್ಟು ಹೆಚ್ಚು ಅನುದಾನ ನೀಡಿದ್ದೇವೆ. ಅಷ್ಟು ಅನುದಾನವನ್ನು ಕೊಟ್ಟಿದ್ದು ನರೇಂದ್ರ ಮೋದಿ ಅವರು. 3 ಪಟ್ಟು ಹೆಚ್ಚು ಅನುದಾನ ಕೊಟ್ಟಿದ್ದೀವಿ. ಆ 10 ವರ್ಷದಲ್ಲಿ ನೀವೇನು ಕೊಟ್ಟಿದ್ರೋ ಅದಕ್ಕಿಂತ 3 ಪಟ್ಟು ಜಾಸ್ತಿ ಕೊಟ್ಟಿದ್ದೀವಿ. ಅಂದಿನ ಕೇಂದ್ರದ ಬಳಿ ಅಂದರೆ UPA ಸರ್ಕಾರ ಕೊಟ್ಟಿದ್ದು ಕೇವಲ 81,795 ಕೋಟಿ. ಇದು BJPನ ಹೇಳ್ತಾ ಇರೋದು ಮನಮೋಹನ್ ಸಿಂಗ್ ಕಾಲಾವಧಿಯಲ್ಲಿ. ಆದರೆ ಮೋದಿ ಸರ್ಕಾರ ಬಂದ ನಂತರ ಕಳೆದ 10 ವರ್ಷಗಳಲ್ಲಿ 2,82,791 ಕೋಟಿ ರೂಪಾಯಿ ಅನುದಾನ. ಎಷ್ಟಾಯಿತು? 81,000 2,82,000 UPAದಿಂದ ರಾಜ್ಯಕ್ಕೆ ಬಂದಿದ್ದು 60,779 ಕೋಟಿ. ಅಂದರೆ GST ಬೇರೆ ಬೇರೆ ವಿಚಾರಕ್ಕೆ ಸಂಬಂಧಪಟ್ಟಾಗ. ಆಗ GST ಇರಲಿಲ್ಲ. ಓಕೆ, ಇದು ಇನ್ನು ಈಗ ಈ ಹಣಕಾಸು ಆಯೋಗ ಅಂತಿದೆ, ಫಿನಾನ್ಸ್ ಕಮಿಷನ್ ಅಂತಿದೆ. ಅದು 5 ವರ್ಷಕ್ಕೆ ಒಂದು ನಿರ್ಧಾರವನ್ನು ಕೈಗೊಳ್ಳುತ್ತೆ. ಫಾರ್ ಎಕ್ಸಾಂಪಲ್, ಈಗ ಪ್ರಕೃತಿ ವಿಕೋಪ ಆದಾಗ NDRF ತಂಡದಿಂದ ಬಂತು, ಇಷ್ಟು ದುಡ್ಡು ಬಂತು ಅಂತಿರುತ್ತಲ್ಲ, ಅದು ಒಟ್ಟಾರೆ ಕೊಡೋದಲ್ಲ. ಆಯಾಯ ಕಾಲಕ್ಕೆ ಅದರದ್ದು ಮೀಟಿಂಗ್ ಆಗುತ್ತೆ, ಜಾಸ್ತಿ ಮಾಡ್ಕೊಂಡು ಹೋಗ್ತಾರೆ. ಈಗ ನಾವು ಕಾವೇರಿ ನದಿ ನೀರು ಹಂಚಿಕೆ ವಿಚಾರ ಸಂದರ್ಭದಲ್ಲಿ ಇಲ್ಲಿ ಮಳೆ ಇಷ್ಟು ಬಂದಿದ್ರೆ ಇಷ್ಟು ಕಳಿಸಿ, ಇಷ್ಟು ಮಳೆ, ಹಾಗೇನೆ ಈ ಬಾರಿ ಮಳೆ ಜಾಸ್ತಿ ಬಂದಿದೆ, ಈ ಬಾರಿ ಭೂಕುಸಿತ ಜಾಸ್ತಿ ಬಂದಿದೆ, ಹಾಗಾಗಿ ಕರ್ನಾಟಕದಲ್ಲಿ ಕೆಲವು ಬದಲಾವಣೆಗಳಾಗಿದೆ, ಇನ್ನು ಮುಂದೆ ಕೊಡುವಾಗ ಸ್ವಲ್ಪ ಜಾಸ್ತಿ ದುಡ್ಡು ಕೊಡಬೇಕು ಅಂತೇಳಿ NDRF ಮೀಟಿಂಗಲ್ಲಿ ತೀರ್ಮಾನ ಆಗುತ್ತೆ. ಅದೇ ಥರ GSTಗೆ ಸಂಬಂಧಪಟ್ಟಾಗೆ ಆಯಾಯ ಕಾಲಘಟ್ಟಕ್ಕೆ ಚೇಂಜ್ ಆಗ್ತಾ ಇದೆ. 14ನೇ ಫಿನಾನ್ಸ್ ಕಮಿಷನ್ ಮತ್ತು 15ನೇ ಹಣಕಾಸು ಆಯೋಗದಲ್ಲಿ ಕೆಲವು ಬದಲಾವಣೆಗಳಾಗಿದೆ. 15ನೇ ಆಯೋಗದಲ್ಲಿ ಜನಸಂಖ್ಯೆ ಆಧಾರದಲ್ಲಿ ಹಣ ಹಂಚ್ತಾ ಇದೆ ಸರ್ಕಾರ. ಸ್ವಲ್ಪ ಬದಲಾವಣೆ ಮಾಡಿದೆ. ಅಂದರೆ ಎಲ್ಲಿ ಜನಸಂಖ್ಯೆ ಜಾಸ್ತಿ ಇದೆ, ಹೇಗೆ ಕಾಡು ಪ್ರದೇಶ ಜಾಸ್ತಿ ಇದೆ, ಅಲ್ಲಿರುವಂಥ ಜನರು, ಸೊ ಹಾಗಾಗಿ ಕೆಲವು ಬದಲಾವಣೆಗಳನ್ನು ಮಾಡಿದ ಕಾರಣಕ್ಕಾಗಿ ಸ್ವಲ್ಪ ದುಡ್ಡು ಕಡಿಮೆ ಆಗ್ತದೆ, 1% ಅಷ್ಟು. ಆ 1% ದುಡ್ಡು ಅಂತಂದರೆ ಕರ್ನಾಟಕಕ್ಕೆ ಒಂದು 30,000 ಕೋಟಿ ವರ್ಷಕ್ಕೆ ಬಂದ ಹಾಗೆ. ಈಗ ತೀರಾ ಕಡಿಮೆ ಹಣ ಸಿಗ್ತಿರೋದೇ ಉತ್ತರ ಭಾರತಕ್ಕೆ ಅಂತೇಳಿ ಅವರು ಸಮರ್ಥನೆಯನ್ನು ಮಾಡ್ತಾರೆ. ಹರಿಯಾಣದ ಒಬ್ಬ ವ್ಯಕ್ತಿಗೆ 5,200 ರೂಪಾಯಿ, ಮಹಾರಾಷ್ಟ್ರದ ವ್ಯಕ್ತಿಗೆ 6,800 ರೂಪಾಯಿ, ತಮಿಳುನಾಡಿನ ವ್ಯಕ್ತಿಗೆ 6,900 ರೂಪಾಯಿ, ಒಬ್ಬ ಗುಜರಾತಿಗೆ 7,000 ರೂಪಾಯಿ ಮತ್ತು ಇಂಡಿಕೂಟ ಅಧಿಕಾರದಲ್ಲಿರೋ ರಾಜ್ಯಕ್ಕೆ ಹೆಚ್ಚು ಹಣ ಸಿಗ್ತಾ ಇದೆ ಅಂಥೇಳಿ ಅವರು ಸಮರ್ಥನೆಯನ್ನು ಮಾಡ್ತಾ ಇದ್ದಾರೆ. ಹೆಚ್ಚು ಹಣ ಪಡೆಯುತ್ತಿರೋ ರಾಜ್ಯಗಳಲ್ಲಿ ಕರ್ನಾಟಕಕ್ಕೆ 5ನೇ ಸ್ಥಾನ ಇದೆ ಈಗಿನ ರೀತಿ ರಿವಾಜುಗಳ ಪ್ರಕಾರ. ಒಬ್ಬ ಕನ್ನಡಿಗನಿಗೆ ಗುಜರಾತ್ಗಿಂತ ಜಾಸ್ತಿ 7,300 ರೂಪಾಯಿ ವಾಪಸ್ ಬರುತ್ತೆ. ತೆಲಂಗಾಣಕ್ಕೂ ಕೂಡ 7,300 ರೂಪಾಯಿ ಬರುತ್ತೆ. ನಿಮ್ಮದೇ ಸರ್ಕಾರ ಅಧಿಕಾರದಲ್ಲಿದೆ. ಪಂಜಾಬಲ್ಲಿ ಆಮ್ ಆದ್ಮಿ ಇದೆ, 7,900 ರೂಪಾಯಿ. ಆಂಧ್ರ ಪ್ರದೇಶಕ್ಕೆ 9,900 ರೂಪಾಯಿ. ಪಶ್ಚಿಮ ಬಂಗಾಳದ ವರುಣಿಗೆ ಬರೋಬ್ಬರಿ 10,000 ಸಿಗ್ತಾ ಇದೆ ಅನ್ನುವಂಥ ಅಂಕಿಅಂಶಗಳನ್ನಿಟ್ಟರು. ಇದೆಲ್ಲವೂ ಕೂಡ ನಿಮಗೆ ಜಾಸ್ತಿ ಅರ್ಥ ಆಗಲಿಕ್ಕೆ ಸಾಧ್ಯ ಇಲ್ಲ, ಹಾಗಾಗಿ ತುಂಬ ತಲೆ ಕೆಡಿಸ್ಕೋಬೇಡಿ. ಆದರೆ ಅದಕ್ಕೆ ಸಂಬಂಧಪಟ್ಟವರಿಗೆ ಇದು ವಿಚಾರ ಗೊತ್ತಿರುತ್ತೆ. ಆದರೆ ನಿಮಗೆ ಪ್ರತಿಯೊಬ್ಬರಿಗೂ ಗೊತ್ತಾಗಬೇಕು ಅಂತಂದರೆ ನಾನು ಇನ್ನೊಂದು ಪಾಯಿಂಟ್ ಹೇಳ್ತೀನಿ. ಅದಕ್ಕಿಂತ ಮೊದಲು ಅನುದಾನ ವಿಚಾರದಲ್ಲೂ ಕೂಡ ಮಾಗಡಿ ಶಾಸಕ HC ಬಾಲಕೃಷ್ಣ ಕೀಳು ಮಟ್ಟದ